ಅರ್ಜೆಂಟಲ್ಲಿ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ಸಿಗಂದೂರ್ ಫ್ಲೈಓವರ್ ಮೇಲೆ ಇದ್ದೀನಿ. ಸಬ್ಸ್ಕ್ರೈಬರ್ ಬ್ರೋ ಒಬ್ರು ಸಿಕ್ಕಿದ್ರು, ಸ್ವರ್ಗ. ಅಲ್ಲಿ ಕೂಡ ಓದಿರ್ಲಿಲ್ಲ, ಆ ಪಾರ್ಟಿ ಅರ್ಜೆಂಟಲ್ಲಿ ಪಿಕಪ್ ಮಾಡಿ ಶೃಂಗೇರಿ ಶಾರದಾಂಬಾ ಟೆಂಪಲ್ ಹತ್ರ ಇದ್ದೀನಿ. ಸಕ್ಕದಾಗೈತೆ ಮನೆ. ಎಷ್ಟೋ ದಿವಸಗಳ ನಂತರ ಇವಾಗ ಬೀಚ್ ಕಡೆ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಇವತ್ತು ಅರ್ಜೆಂಟಲ್ಲಿ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಪ್ಪ ನಮ್ಮ ಪಯಣ ಅಂತಂದರೆ ಸಿಗಂದೂರು ಜೋಗ್ ಫಾಲ್ಸ್ ಕಡೆಗೆ. ಮೊನ್ನೆ ಹೊಡೋಣ ಆಲ್ರೆಡಿ ಕಸ್ಟಮರೆಲ್ಲ ಗಾಡಿಯಲ್ಲಿ ಕೂತಿದ್ದಾರೆ. ಫುಲ್ ಮೇಲೆ ಕ್ಯಾರಿಯರ್ ಎಲ್ಲ ಕಟ್ಟಿದಾಯಿತು. ಫಸ್ಟ್ ಟೈಮ್ ಕ್ಯಾರಿಯರ್ ಮೇಲೆ ಕಟ್ತಾ ಇರೋದು. ಕಟ್ಟೋಸಕ್ಕೆ ಸಾಕಾಗೋಯ್ತು. ಬನ್ನಿ ಮಾತಾಡೋದಕ್ಕಿಂತ ಫಸ್ಟ್ ಪಿಕಪ್ ಮಾಡಿಕೊಂಡು ನಾಷ್ಟಕ್ಕೆ ಆಗಿದ್ದಾಗ ಮಾತಾಡ್ತೀನಿ. ಬನ್ನಿ ಹೊಟ್ಬಿಡೋಣ ಇಲ್ಲಿಂದ. ಎಲ್ಲಪ್ಪ ಪಿಕಪ್ ಅಂದರೆ ಯಲಹಂಕಲ್ ಪಿಕಪ್ ಆಗಿರೋದು. ಎಲ್ಲ ಆಮೇಲೆ ನಾಷ್ಟಕ್ಕೆ ಆಗಿದ್ದಾಗ ಮಾತಾಡೋಣ ಬನ್ನಿ. ಸ್ನೇಹಿತರೆ, ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ. ಎಲ್ಲಪ್ಪ ಅಂತಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ಹತ್ರ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಬ್ರೋ ಒಬ್ರು ಸಿಕ್ಕಿದ್ರು. ಇವ್ರು ಹೆಂಗೆ ಸಿಕ್ಕಿದ್ರು ಅಂದರೆ, ನಾನು ಕ್ಯಾರಿಯರ್ ಹಾಕಿರೋದೇ ಮುಡ್ತಾಕ್ಬಿಟ್ಟಿದ್ದೀನಿ. ಇಲ್ಲಿ ಇಂಚ್ ಕಾಣಿಸ್ತೈತಲ್ಲ, ಒಳಗಡೆ ಸೇರಿಸ್ಬಿಟ್ಟು ಇಂಚ್ಗೆ ಹಾಕೊಂಬಿಟ್ಟಿದ್ದು ಗಾಡಿ. ಪಾಪ ಇವ್ರು ಒಂದು ಬಿಡಿಸಿದ್ರು. ಒಳ್ಳೆ ಟೈಮ್ ಬಂದರು. ಅವ್ರದ್ದು ಶಿಫ್ಟ್ ಡಿಸೈರ್ ಗಾಡಿ ಹೋಗಿದೆ. ಎರಡು ಡ್ಯೂಟಿ ಮಾಡ್ತಾ ಇರೋಬ್ರಾ? ಎರಡು ಡ್ಯೂಟಿ ಮಾಡ್ತಾ ಇದ್ರು? ಇಲ್ಲ, ಇನ್ನೂ ಡ್ಯೂಟಿ ಮಾಡ್ತಿಲ್ಲ. ಡ್ಯೂಟಿ ಮಾಡ್ತಾಯಿಲ್ಲ. ಹೊಸ ಗಾಡಿ ಚೆನ್ನಾಗಿದೆ, ಹೊಸ ಗಾಡಿ. ಕಸ್ಟಮರೆಲ್ಲ ಹೋದ್ರು. ಇವಾಗ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು. ಸ್ನೇಹಿತರೆ, ಬೆಳಗ್ಗೆ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ, ಅಲ್ಲಿ ಕೂಡ ಓದಿರಲಿಲ್ಲ. ಆ ಪಾರ್ಟಿ ಅರ್ಜೆಂಟಲ್ಲಿ ಪಿಕಪ್ ಮಾಡಿದ್ದು ಕಸ್ಟಮರ್ನ. ಏನಕ್ಕಪ್ಪ ಅಂತಂದರೆ, ಕಂಪ್ನಿ ರೂಟಿ ಲಾಗಿನ್ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟಾಗಿ ನಾನು ಇಲ್ಲಿಗೆ ಬಂದಿದ್ದು ಕಸ್ಟಮರ್ ಪಾಯಿಂಟ್ಗೆ. ಗೊತ್ತಿತ್ತು, ಬಟ್ ಆದ್ರೂ ಈ ನನ್ನ ಮಕ್ಕಳು ರಜಾ ಕೊಡಲಿಲ್ಲ ಕಂಪ್ನಿಯಲ್ಲಿ. ಆ ಕಾರಣದಿಂದ ಅವ್ರನ್ನ ಪಿಕ್ ಮಾಡಿಕೊಂಡು ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಐತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ. ಅಲ್ಲಿಂದ ಸೀದಾ ನಾವು ಬಂದಿರೋದೆ ದೇವಸ್ಥಾನ ಹತ್ರ. ಇಲ್ಲಿ ನೋಡ್ಬೋದು, ದೇವಸ್ಥಾನ ಇಲ್ಲೇ ಐತೆ. ಕಸ್ಟಮರ್ ಟಿಫನಿಗೆ ಕರೆದ್ರೆ ನಾವೇ ಬರ್ತಿರ್ರಿ ಸರ್ ಹೋಗೋಣ ಅಂತಂದರು. ಅದಕ್ಕೆ ಪಾಪ ನಮ್ಮ ಬ್ರೋ ವೆಯ್ಟ್ ಮಾಡಿಸ್ಕೊಂಡು ಇಲ್ಲೇ ನಿಂತಿದ್ರಿ. ಪಾಪ ಅವ್ರು ಕರಿತಾನೆ ಅವರೇ ಟಿಫನ್ಗೆ ಹೋಗೋಣ ಅಂತ. ಹೋಗೋಣ ಅಂದರೆ ಕಸ್ಟಮರ್ದು ಟೆನ್ಷನು. ಯಾಕಂದರೆ ದೇವಸ್ಥಾನ ಖಾಲಿ ಐತೆ, ಯಾವಾಗ ಬರ್ತಾರೆ ನನಗೆ ಐಡಿಯಾ ಇಲ್ಲ. ಫೋನ್ ಮಾಡಿದ್ರೆ 2 ನಿಮಿಷ ಬಂದೇ ಇರಿ ಸರ್ ಅಂತಂದರು. ಅದಕ್ಕೆ ಸುಮ್ಮನೆ ಆಗಿದ್ದೀನಿ. ಸ್ನೇಹಿತರೆ, ಹಂಗೆ ಕಸ್ಟಮರು ಅಲ್ಲೇ ಟಿಫನ್ ಮಾಡ್ಕೊತೀನಿ ಅಂದರು, ಇಲ್ಲಿ ದೇವಸ್ಥಾನ ಪ್ರಸಾದಲ್ಲೇ. ಅದಕ್ಕೆ ನಾನು ನಮ್ಮ ಬ್ರೋ ಇಬ್ಬರು ಸೀರೆ ಟಿಫನ್ಗೆ ಹೋಗ್ತಾ ಇದ್ದೀರಿ. ಹೋಗಿ ಟಿಫನ್ ಮಾಡಿಕೊಂಡು ಬರೋಣ ಅಂತೆ. ನಾವು 3 ಜನಕ್ಕೂ ಕೆಲಸ ಇಲ್ಲ. ಇನ್ನು ಕಸ್ಟಮರ್ ಬರೋವ್ರಿಗೂ, ಇವರು ಅದೆಲ್ಲ ಮುಗಿಸ್ಕೊಂಡು ಬರೋವ್ರಿಗೂ. ನಮಗೂ ಕೆಲಸ ಇಲ್ಲ, ಇವ್ರಿಗೂ ಕೆಲಸ ಇಲ್ಲ. ನಾಷ್ಟ ಮಾಡಿಕೊಂಡು ಒಂದು 2-3 ರೀಲ್ಗೆ ಶೂಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಪಯಣ ಡೈರೆಕ್ಟ್ ಸಿಗಂದೂರು. ಇಲ್ಲಿಂದ 9 ಸ್ಟಾಪ್ ಹೊಡಿತಾ ಇರೋದೆ. ಇಲ್ಲಿ ಯಡಿಯೂರಲ್ಲಿ ಹಂಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಪು CNG ಬೇರೆ ನಿಲ್ಲಿಸ್ಬೇಕು. ಅಲ್ಲಿ CNG ಫುಲ್ ಮಾಡಿಸ್ಕೊಂಡು ಅಲ್ಲಿಂದ ಲಾಗ್ ಶೂಟ್ ಮಾಡೋಣ ದಿವಸನೇ ಏನೋ ಒಂದು ದರಿದ್ರ ನೋಡ್ರಿ. ಇವತ್ತು ಲಾಗ್ ಶೂಟ್ ಮಾಡೋಣ ಅಂದ್ಕೊಂಡೆ, ನಮ್ಮ ಕೆಮ್ಮು ಅದು ಏನಂತ ಗೊತ್ತಿಲ್ಲ, ದರಿದ್ರ. ಬನ್ನಿ ಹೋಗ್ಬಿಟ್ಟು ನಾಷ್ಟ ಮಾಡೋಣ ಫಸ್ಟು. ಸ್ನೇಹಿತರೆ, ಯಡಿಯೂರಿಂದ ಡೈರೆಕ್ಟ್ 9 ಸ್ಟಾಪ್ ಎಲ್ಲೂ ನಿಲ್ಲಿಸ್ತೀರಾ. ಅಂದರೆ CNG ಒಂದು ಕಡೆ ನಿಲ್ಲಿಸಿದೆ. ಇಲ್ಲಿ ಬೇಲೂರಲ್ಲಿ ಒಂದು HP ಪೆಟ್ರೋಲ್ ಬಂಕ್ ಒಳಗಡೆ ಇತ್ತು CNG. ಅಲ್ಲಿ ಫುಲ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ನಾವು ಬಾಳೆಹೊನ್ನೂರು, ಬೇಲೂರಿಂದ ಬಾಳೆಹೊನ್ನೂರು ರೋಡಲ್ಲಿ ನಾವು ಎಲ್ಲಿಗೆ ಬಾಪ ಬಂದಿದ್ದೀರಿ ಅಂದರೆ ಇವಾಗ ಶೃಂಗೇರಿಗೆ ಬಂದಿದ್ದೀರಿ. ನೋಡ್ಬೋದು, ಶೃಂಗೇರಿ ಶಾರದಾಂಬಾ ಟೆಂಪಲ್ ಹತ್ರ ಇದ್ದೀನಿ. ಬಟ್ ನಾನು ದರ್ಶನಕ್ಕೇನು ಹೋಗಲಿಲ್ಲ, ಇಲ್ಲೇ ಇದ್ದೀನಿ. ಕೆಮ್ಮು ಒಂದು ರೇಂಜ್ಗೆ ಹಂಗೆ ಐತೆ ಅಂದ್ಕೊಳ್ರಿ. ನೆಕ್ಸ್ಟ್ ಇದು ಮುಗಿಸ್ಕೊಂಡು ಎಲ್ಲಪ್ಪ ಅಂತಂದರೆ ಕುವೆಂಪು ಅವ್ರ ಊಟದ ಮನೆ ಯಾವುದೋ ಐತಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೇಳೋರೆ. ನೆಕ್ಸ್ಟು ಪಯಣ ಅಲ್ಲಿಗೆ. ಫಸ್ಟ್ ಊಟ ಮಾಡಬೇಕು. ಟೈಮ್ ಬಂದು 2 ಕಾಲಾಗ್ತಾ ಬರ್ತೈತೆ. ಕಸ್ಟಮರ್ ಆಲ್ರೆಡಿ ದರ್ಶನಕ್ಕೆ ಬಿಟ್ಟಿದ್ದೀನಿ, ದರ್ಶನಕ್ಕೆ ಹೋಗೋರೆ. 1:45 ಕರೆಕ್ಟಾಗಿ ಎತ್ಕೊಂಬಂದು ಇಲ್ಲಿಗೆ ಬಿಟ್ಟೆ, ಕರೆಕ್ಟಾಗಿ ಊಟ ಟೈಮ್ಗೆ. ಒಳಗಡೆ ಅವ್ರು ಊಟ ಮಾಡ್ಕೊಂಡು ಬರ್ತಾರೇನೋ ಐಡಿಯಾ ಇಲ್ಲ. ಬಟ್ ಒಳಗಡೆ ಹೋಗೋರೆ. ಪಾರ್ಕಿಂಗಲ್ಲಿ ನೋಡ್ಬೋದು, ಖಾಲಿ ಹೊಡಿತೈತೆ. ಸೀಸನ್ ಇಲ್ಲಲ್ಲ ನೋಡ್ರಿ, ಸೀಸನ್ ಇಲ್ಲಲ್ಲ. ಆ ಕಾರಣದಿಂದ ನಾನ್ ಸೀಸನ್ ಟೈಮು ಏನು ಮಾಡೋಕ್ಕಾಗಲ್ಲ. ಜನ ಫುಲ್ ಕಮ್ಮಿ ಇರ್ತಾರೆ ನಾನ್ ಸೀಸನ್ ಟೈಮ್ ಬಂದರೆ. ಅದು ವೀಕ್ ಡೇ ಬೇರೆ, ಕಮ್ಮಿ ಇರ್ತಾರೆ. ಹೋಗಿದ್ದ ಕಡೆ ಎಲ್ಲ ಪಟ್ ಅಂತ ಮುಗಿಸ್ಕೊಂಬಂದ್ಬಿಡ್ತಾರೆ. ಅದೊಂದು ಖುಷಿ. ಹೋಗಿದ್ದ ಕಡೆ ಎಲ್ಲ ಬೇಗ ಮುಗಿಸ್ಕೊಂಬಂದ್ಬಿಡ್ತಾರೆ. ನನಗೂ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತದೆ. ಇವಾಗ ಬರಲಿ ಕಸ್ಟಮರು, ಊಟ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಪಯಣ ಏನು ಕತೆ ಅಂತೆಲ್ಲ ನೋಡೋಣ. ಬಟ್ ಬೇಲೂರಿಂದ ಬಾಳೆಹೊನ್ನೂರಿಗೆ ಹೋಗೋ ರೋಡು ಒಂದು 70 ಕಿಲೋಮೀಟ್ರ್ ಇತ್ತು. 70-80 ಕಿಲೋಮೀಟ್ರ್ ಜರ್ನಿ ಇತ್ತು. 80 ಕಿಲೋಮೀಟ್ರ್ ಒಂದು 40 ಕಿಲೋಮೀಟ್ರ್ ವರ್ಸ್ಟ್ ಅನ್ಕೊಳ್ರಿ ರೋಡು. ಇನ್ನೊಂದು 50 ಕಿಲೋಮೀಟ್ರ್ ಪರವಾಗಿಲ್ಲ, ಆರಾಮಾಗಿತ್ತು ರೋಡು. ಜರ್ನಿ ಚೆನ್ನಾಗಿತ್ತು. ಬಟ್ 40 ಕಿಲೋಮೀಟ್ರ್ ಮಾತ್ರ ನರಕ, ವರ್ಷ್ಟು ರೋಡ್ ಅನ್ಕೊಳ್ರಿ. ಎಲ್ಲ ಕಡೆ ಕಿತ್ತಿ ಬಿಸಾಗೈತೆ ರೋಡು. ನಾನು ಮುಂಚೆನೇ ಶೃಂಗೇರಿ ಹೋಗೋ ಪ್ಲ್ಯಾನ್ ಇಲ್ಲ. ಮುಂಚೆನೇ ಬಿಟ್ಟಿದ್ರೆ ಹಿಂಗೆ ಹೋಗ್ಬಿಡ್ತಾಯಿದ್ದೆ ನಾನು. ಸಕಲೇಶ್ಪುರ ಹಂಗೆ ಇನ್ನೊಂದು ರೋಡ್ ಐತಲ್ಲ, ಆ ರೋಡ್ ಮೇಲೆ ಹೋಗ್ಬಿಡ್ತಾಯಿದ್ದೆ. ಬಟ್ ಇವ್ರು ಹಿಂಗೆ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಬೇಲೂರು ಎತ್ಕೊಂಡ್ಬಿಟ್ಟಿದ್ದೆ. ಇನ್ನು ಏನು ಮಾಡೋಕ್ಕಾಗಲ್ಲ ಅಂತ ಹಂಗೆ ಹೋದೆ. ಬಟ್ ವರ್ಷ್ಟು ರೋಡ್ ಅನ್ಕೊಳ್ರಿ. ಬರಲಿ ಕಸ್ಟಮರ್ ಬರಲಿ, ಊಟ ಮಾಡ್ಬಿಟ್ಟು ಅಲ್ಲಿ ಮಾತಾಡೋಣ. ಸ್ನೇಹಿತರ, ಫೈನಲಿ ನಾವು ಕುವೆಂಪು ಅವ್ರ ಮನೆ ರೀಚ್ ಆಗಿದ್ದೀರಿ. ಸಕ್ಕತ್ತಾಗೈತೆ ಇವ್ರ ಮನೆ ಮಾತ್ರ. ಫಸ್ಟ್ ಟೈಮ್ ನಾನು ಲೈಫಲ್ಲಿ ವಿಸಿಟ್ ಮಾಡಿರೋದು ಇಲ್ಲಿಗೆ. ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ವಿಸಿಟ್ ಮಾಡಿದ್ದಂತೆ. ಬಟ್ ನಂಗೆ ಬುದ್ಧಿ ಬಂದಮೇಲೆ ಇದೆ ಫಸ್ಟ್ ಟೈಮ್ ಅಂದ್ಕೊಳ್ರಿ. ಬಟ್ ಸಕ್ಕತ್ತಾಗೈತೆ ಮನೆ. ಸುತ್ತ ಕಾಡು, ಸೆಂಟ್ರಲ್ ಮನೆ ಕಟ್ಟೋರೆ. ಸಕ್ಕತ್ತಾಗೈತೆ.
ಕ್ಲೀನಾಗಿ ನೀಟಾಗಿ ಇಟ್ಟವ್ರೆ. ಬಟ್ ಇಲ್ಲಿ ಒಳಗಡೆ ನಾನು ಹೋಗಿ ನೋಡ್ಕೊಂಬರೋಣ ಅಂತಂದರೆ ನನಗೆ ಯಾವ ರೇಂಜಿಗೆ ಟಾರ್ಚರ್ ಕೊಡ್ತೈತೆ ಅಂದರೆ ಇಲ್ಲಿ ನೋಡ್ರಿ ಕೂತಿ ಈ ಬ್ಯಾಗ್ಗಳಿಗಿರೋದೆಲ್ಲ ಕಿತ್ತಾಗ್ತೈತೆ. ಆ ಕಾರಣದಿಂದ ನಾವು ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ, ಅದೊಂದು ಬೇಜಾರು. ಕೋತಿಗಳು ಓಡಿಸೋದೇ ನನ್ನ ಕೆಲಸ ಆಗ್ಬಿಡೈತೆ. ಒಳಗಡೆ ಹೋಗಿ ನೋಡ್ಕೊಂಬರೋಣ ಅಂತಂದರೆ ನೋಡೋಕ್ಕೂ ಬೇಜಾರಾಗ್ಬಿಟ್ಟು ನಮ್ಮ ಹನುಮಾನ್ ಜಿ ನನಗೆ ಹಿಂಸೆ ಕೊಡ್ತಾಯಿತ್ತು ಇವತ್ತು. ಒಳಗಡೆ ಫಸ್ಟ್ ಟೈಮ್ ಬೇರೆ ಬಂದಿದ್ದೀನಿ ಪ್ಲೇಸ್ಗೆ, ಹೋಗಿ ನೋಡೋಕ್ಕೆ ಇದು ಮಾಡ್ತಾಯಿಲ್ಲ ನನಗೆ. ಕಸ್ಟಮರ್ ಬರ್ಸ್ಬಿಟ್ಟು ಅವ್ರನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ನಾನು ಅಲ್ಲಿ ಹೋದ್ರೆ ಆಯಿತು. ಅಣ್ಣ ಫಸ್ಟು ಬರಲಿ ಕಸ್ಟಮರ್, ಅವ್ರು ಒಳಗಡೆ ಹೋಗೋರೆ ನೋಡ್ಕೊಂಬರಲಿ. ಕಸ್ಟಮರ್ ಬಂದಮೇಲೆ ನಾನು ಹೋಗ್ತೀನಿ ಒಳಗಡೆ. 20 ರೂಪಾಯಿ ಅಂತ ಎಂಟ್ರಿ ಫೀಸು, ಒಳಗಡೆ ಎಂಟ್ರಿ ಟಿಕೆಟು. ನೋಡ್ರಿ ಹೆಂಗೈತೆ ಸ್ನೇಹಿತರೆ. ಕುವೆಂಪು ಅವ್ರ ಮನೆಯಿಂದ ಡೈರೆಕ್ಟಾಗಿ ನಾವು ಬಂದಿದ್ದೆ ಲೈಕ್ ಜೋಗ್ ಫಾಲ್ಸ್ಗೆ. ಇವಾಗ ಪ್ರೆಸೆಂಟು ಜೋಗ್ ಫಾಲ್ಸ್ ಹತ್ರನೇ ಇದ್ದೀನಿ. ನೈಟ್ ಆಗಿಬಿಟ್ಟಿದೆ, ಟೈಮ್ ಒಂದು 9 ಗಂಟೆ. ಚಚ್ಚಾಡ್ಕೊಂಡ್ಬಿಟ್ಟು ಎಲ್ಲೂ ನಿಲ್ಲಿಸಿಲ್ಲ, ನಾನ್ ಸ್ಟಾಪು. ಆ್ಯಕ್ಚುಲಿ ಹೋಗ್ಬೇಕಾಗಿದ್ದು ನಾವು ಸಿಗಂದೂರಿಗೆ, ಬಟ್ ಅವ್ರ ಮಗನಿಗೆ ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ. ಪಾಪ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗೋ ಸ್ಟೇಜಿಗೆ ಬಂದುಬಿಟ್ಟಿದ್ದ. ಕೈಗೆಲ್ಲ ಇಂಜೆಕ್ಷನ್ ಕೊಡಿಸ್ಕೊಂಡು ಡೈರೆಕ್ಟು ನರಕ್ಕೆ ಇಂಜೆಕ್ಷನ್ ಕೊಟ್ಕೊಂಡು ಪಾಪ ನನಗೆ ಬೇಜಾರಾಗೋದು. ಚಿಕ್ಕ ಹುಡುಗ ಸಿಕ್ಕಾಪಟ್ಟೆ ಹುಷಾರಿಲ್ಲ ಆಗ್ಬಿಟ್ಟು ಊಟನೂ ಮಾಡ್ತಾಯಿರಲಿಲ್ಲ, ಏನೇ ತಿಂದರೂ ಕಗ್ತಾಯಿದ್ದ. ಸರಿ ಇನ್ನು ಯಾಕೆ ಡೈರೆಕ್ಟಾಗಿ ರೂಮ್ಗೆ ಹೋಗ್ಬಿಡೋಣ ಅಂತ ರೂಮ್ ಮಾಡಿದ್ದೀರು ಜೋಗ್ ಫಾಲ್ಸ್ ಹತ್ರ. ಜೋಗ್ ಫಾಲ್ಸ್ ಅಂದರೆ ನೋಡಿರಿ, ನಿಮ್ಮ ಗಾಡಿ ಸೌಂಡ್ ಕೇಳಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಏನು ಸೌಂಡ್ ಕೇಳಿಸ್ತಾಯಿತ್ತೋ ಅದೇ ವಾಟರ್ ಫಾಲು. ಇದ್ರ ಹಿಂದೆನೇ ಈ ಬೆಳಗ್ಗೆ ತೋರಿಸ್ತೀನಿ ನಿಮಗೆ, ಇದ್ರ ಹಿಂದೆನೇ ಜೋಗ್ ಫಾಲ್ಸ್ ಇರೋದು, ಅಂದರೆ ಲೈಕ್ ಇದಿರೋ ಫಾಲ್ಸ್ ಇರೋದು. ಅವ್ರ ರೂಮ್ ಬಂದ್ಬಿಟ್ಟು ಇಲ್ಲಿ ಮಾಡೋರೆ, ಯಾವುದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ. ನೋಡ್ರಿ ಹೆಂಗೈತೆ. ಬಟ್ ಫುಲ್ಲು ಕನ್ಸ್ಟ್ರಕ್ಷನಲ್ಲಿ ನಡೀತೈತೆ. ಫುಲ್ಲು ಈ ಏನು ಜಾಗ ಇದೈತೋ ಇದು ಪೂರ್ತಿ ಕನ್ಸ್ಟ್ರಕ್ಷನಲ್ಲೇ ಐತೆ. ಓಪನಿಂಗ್ ಆರ್ಚಿಂದ ಹಿಡಿದು ಒಳಗಡೆ ಎಲ್ಲ ಕಡೆ ಫುಲ್ಲು ಕೆಲಸ ನಡೀತಾನೇ ಐತೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಪ್ರಾಪರ್ಟಿ ಚೆನ್ನಾಗಿದೆ ಒಂದು ರೇಂಜಿಗೆ. ಬೆಳಗ್ಗೆ ಎದ್ದು ನೋಡಬೇಕು ಯಾವ ಥರ ಫಾಲ್ಸ್ ಐತೆ. ನೀರಂತೂ ಇಲ್ಲ, ಫುಲ್ ಬೆತ್ತೋಗೈತೆ. ಆಮೇಲೆ ಇದೊಂದು ಬೆಳಗಾವಿಯಿಂದ ಗಾಡಿ ಬಂದೈತೆ. ಇದು ಅರ್ಬೇನಿಯಾ ಗಾಡಿ, ಅದು ಬೆಳಗಾವಿಯಿಂದ ಬಂದಿರೋದು. 10 ದಿವಸ ಟ್ರಿಪ್ ಅಂತ ಅವ್ರದ್ದು. ಆಡಿ ನಮ್ಮ ಗಾಡಿಯಲ್ಲೆಲ್ಲ ಸೆಟಪ್ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಕಸ್ಟಮರು ಊಟಕ್ಕೆ ಇವಾಗ ಕರ್ಕೊಂಡೋಗಿದ್ರು. ಇವಾಗ ಜೊತೆಲೇ ಊಟ ಗೀಟೆಲ್ಲ ಮುಗಿಸ್ಕೊಂಬಂದು ಇವಾಗ ಫುಲ್ಲು ಸೆಟಪ್ ಮಾಡಿದ್ದೀನಿ, ಮಲಗೋ ಸೆಟಪ್ಪು. ನೆಮ್ಮದೇ ರೆಸ್ಟ್ ಮಾಡ್ಬಿಡಬೇಕು, ಯಾಕಂದರೆ ನೈಟ್ ಡ್ಯೂಟಿ ಮಾಡಿ ಮತ್ತೆ ಇವಾಗ ಫುಲ್ ಡೇ ಗಾಡಿ ಓಡಿಸಿದ್ದೀನಿ. ಸಾಕಾಗಿ ಕಣ್ಣಿಗೆ ಮುಚ್ಚಿಲ್ಲ ನಿನ್ನೆಯಿಂದ. ಅರ್ಜೆಂಟಾಗಿ ಮಲ್ಕೊಂಬಿಡ್ಬೇಕು. ಬೆಳಗ್ಗೆ ಎದ್ದು ಸಿಗ್ತೀನಿ ನಿಮಗೆ. ಬಾಯ್. ದಿ ನೆಕ್ಸ್ಟ್ ಡೇ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರ. ಇದು ಡೇ 2 ಆಫ್ ವ್ಲಾಗು. ನಿನ್ನೆ ಕಂಟಿನ್ಯೂಷನ್ ಇರುತ್ತೆ. ಪ್ರೆಸೆಂಟು ಇವಾಗ ಹೋಮ್ ಸ್ಟೇ ಹತ್ರನೇ ಇದ್ದೀನಿ, ಇಲ್ಲೇ ರೆಸಾರ್ಟ್ ಹತ್ರ. ನಿಮಗೆ ವ್ಯೂ ಇವಾಗ ನಾಷ್ಟ ಮಾಡಿ ಬಂದಮೇಲೆ ತೋರಿಸ್ತೀನಿ. ಬಟ್ ನಾನು ಹೋಗಿ ಬೆಳಗ್ಗೆ ನೋಡ್ಕೊಂಬಂದೆ, ಒಂದು 7:30ಗೆ ಎದ್ದಿದ್ದು. ಒಂದು 7:30ಗೆ ಹೋಗಿ ನೋಡ್ಕೊಂಬಂದೆ. ಸಕ್ಕತ್ತಾಗೈತೆ. ನಾನು ಯಾವತ್ತೂ ಇಷ್ಟು ಹತ್ರದಿಂದ ನಾನು ನೋಡೇ ಇರಲಿಲ್ಲ ಜೋಗ್ ಫಾಲ್ಸು. ತೋರಿಸ್ತೀನಿ ನಿಮಗೂ ಎಕ್ಸ್ಪೀರಿಯೆನ್ಸು. ಫಸ್ಟಿಗೆ ಹೋಗಿ ನಾಷ್ಟ ಮಾಡ್ಕೊಂಡ್ಬಿಡೋಣ, ಯಾಕಂದ್ರೆ ನಾಷ್ಟ ಬೇಗ ಖಾಲಿ ಆಗಿಬಿಡುತ್ತಂತೆ. ಆ ಕಾರಣದಿಂದ ಹೋಗಿ ಫಸ್ಟ್ ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಕ್ಲೀನಾಗಿ ನಿಮಗೆ ವ್ಯೂ ಪಾಯಿಂಟ್ ಎಲ್ಲ ತೋರಿಸ್ತೀನಿ. ಸ್ನೇಹಿತರೆ ನಾಷ್ಟ ಎಲ್ಲ ಮುಗೀತು, ಬನ್ನಿ ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ. ನಾನು ನೋಡಿದ್ದೀನಿ, ನಿಮಗೆ ತೋರಿಸ್ತೀನಿ ಮನೆ ಹೆಂಗೈತೆ ಅಂತ. ಸ್ನೇಹಿತರೆ ಸ್ವರ್ಗನ ಹತ್ತಿರದಿಂದ ನೋಡ್ತೀರಾ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಹೆಂಗೈತೆ. ಇದು ಇನ್ನೂ ಸ್ಯಾಂಪಲ್ ಅಷ್ಟೇ. ಹಂಗೇ ಈ ಕಡೆ ಒಂಚೂರು ನೋಡ್ರಿ, ಇದು ಸ್ವರ್ಗ. ಇನ್ನೂ ಹತ್ರ ಹೋಗ್ಬೋದು, ಅಲ್ಲಿವರೆಗೂ ಹೋಗ್ಬೋದು. ಬನ್ನಿ ತೋರಿಸ್ತೀನಿ. ಅಲ್ಲಿಂದ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ನೋಡ್ರಿ. ನೀರು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಬನ್ನಿ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ಅಲ್ಲಿ ಇಲ್ಲೊಂದು ಯಾವುದೋ ಚಿಕ್ಕ ಫಾಲ್ಸ್ ಹರಿತೈತೆ. ಯಾವ ಹೆಸರು, ಇದು ಹೆಸರು ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನೈಟು ಬಂದಿಲ್ಲಿ ಮಲ್ಕೊಂಡಾಗ ನನಗೆ ಗೊತ್ತೇ ಆಗಿಲ್ಲ ಇಷ್ಟೊಂದು ಡೀಪ್ ಐತೆ ಒಳಗಡೆ, ಫಾಲ್ಸ್ ಪಕ್ಕದಲ್ಲೇ ಐತೆ ಅಂತ ಅನಿಸಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಸೌಂಡ್ ಬರ್ತೈತಲ್ಲ ಅಂತ ನೋಡಿದಾಗ ಆವಾಗ ಫಾಲ್ಸ್ ಐತೆ ಅಂತ ಗೊತ್ತಾಯಿತು. ಬಟ್ ಇಷ್ಟು ಹತ್ತಿರದಲ್ಲಿ ಐತೆ ಅಂತ ದೇವ್ರನ್ನ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸಖತ್ತಾಗೈತೆ. ಬಟ್ ಸಿಕ್ಕಾಬಿಟ್ಟು ಡೀಪ್ ಅಂದರೆ ಸಿಕ್ಕಾಬಿಟ್ಟು ಡೆಪ್ತ್ ಐತೆ, ಕಾಣಲ್ಲ. ಸ್ನೇಹಿತರೆ ಇದರಲ್ಲಿ ರಾಜ ಯಾವುದು, ರಾಣಿ ಯಾವುದು, ರಾಕೆಟ್ ಯಾವುದು, ರೋರರ್ ಯಾವುದು ಅಂತ ದೇವ್ರನ್ನ ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಇದು ಯಾವ ಇದು ಯಾವುದು ಅಂತ, ಇದು ಯಾವುದು ಅಂತ. ಆಮೇಲೆ ನೆಕ್ಸ್ಟು ಇದೊಂದು, ಆಮೇಲೆ ಅಲ್ಲಿ ಬರ್ತೈತಲ್ಲ ಅದು 4 ಯಾವುದು ಅಂತ ಗೊತ್ತಿರೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದು, ಈಗ ಮರ್ತೋಗ್ಬಿಟ್ಟಿದ್ದೀನಿ. ನಿಮ್ಗೆ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಟ್ ನೋಡೋಕೆ ಮಾತ್ರ 2 ಕಣ್ಣು ಸಾಲದು ಇಷ್ಟು ಹತ್ತಿರದಿಂದ. ಸಿಕ್ಕಾಬಿಟ್ಟೆ ಖುಷಿ ಆಗ್ತೈತೆ. ಆಮೇಲೆ ಇನ್ನೊಂದು ಆಸೆ ಇತ್ತು, ಅಲ್ಲೈತಲ್ಲ ಅಲ್ಲಿ ತುದಿಯಲ್ಲಿ ಕೂತ್ಕೊಂಡು ನೋಡಬೇಕು ಅಂತ ಒಂದ್ಸರಿ. ಬಟ್ ಅಲ್ಲಿ ಹೆಂಗೋಗೋದು ಗೊತ್ತಿಲ್ಲ. ತುಂಬ ರಿಸ್ಕ್ ಮಾಡೋದಂತೂ ಬೇಡ. ಡ್ಯೂಟಿ ಮೇಲೆ ಬಂದಿದ್ದೀನಿ, ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕು.
ಇಲ್ಲಿನ್ನೂ ಕೆಲಸಗಳು ಬೇಜಾರು ನಡೀತೈತೆ ರಾತ್ರಿ ಹೇಳೋದ್ನಲ್ಲ, ಬೇರೆ ಕನ್ಸ್ಟ್ರಕ್ಷನ್ನು ನೋಡಿ, ಏನೋ ರೆಸಾರ್ಟು ಆಮೇಲೆ ಪಾರ್ಕ್ ಥರ ಎಲ್ಲ ಮಾಡ್ತಾವ್ರೆ ಇಲ್ಲಿ. ಅದೇ ವಿಸಿಟರ್ಸ್ಗೆ ಎಲ್ಲರಿಗೂ ಯೂಸ್ ಆಗಲಿ ನೋಡಲಿ ಅಂತ ಆ ಥರ ಮಾಡ್ತಾವ್ರೆ ನೋಡ್ರಿ. ಸುತ್ತ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರೋದು ಯಾವ ಕಡೆ ನೋಡಿದ್ರು. ಇಲ್ಲಿ ನೋಡ್ರೆ ಫಾಲ್ಸು ಎದುರುಗಡೆನೆ ಥರ ಚೆನ್ನಾಗಿತ್ತಲ್ಲ ಸ್ನೇಹಿತರೆ. ಫೈನಲಿ ಪ್ರಾಪರ್ಟಿ ಎಲ್ಲ ಚೆಕ್ಔಟ್ ಮಾಡಿಕೊಂಡು ಈಗ ಸಿಗಂದೂರು ಕಡೆ ಹೊಟ್ಟಿದ್ದೇನೆ. ಬನ್ನಿ ಸಿಗಂದೂರು ಜರ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಫಾರ್ ಫಸ್ಟ್ ಟೈಮ್ ಎಲ್ಲಪ್ಪ ಇದ್ದೀನಿ ಅಂತಂದರೆ ಸಿಗಂದೂರು ಫ್ಲೈಓವರ್ ಮೇಲೆ ಇದ್ದೀನಿ. ತುಂಬ ಸರಿ ಬಂದಿದ್ದೀನಿ, ಗಾಡಿ ತೊಗೊಂಡು ಒಂದು ಸರಿ ಬಂದಿದೆ, ಬಟ್ ಈ ಫ್ಲೈಓವರ್ ಮೇಲೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ವರ್ಷಗಳಾಗೋಯ್ತು ಅಂದ್ಕೊಂಡ್ರೆ ಸಿಗಂದೂರು ಕಡೆ ಬಂದು. ನೋಡ್ಬೋದು ಹೆಂಗಿದೆ ವೆದರು, ಫ್ಲೈಓವರ್ ನೋಡ್ರಿ ಹೆಂಗಿದೆ, ಒಂದೇ ಸ್ಟ್ರೆಚ್ಚು ಸಾಕಾಗಿದೆ. ಮುಂಚೆ ಎಲ್ಲ ಲಾಂಚಲ್ಲಿ ಹೋಗ್ತಾಯಿದ್ರು, ಆ ಕಡೆ ಬರ್ತಾಯಿತ್ತು ಲಾಂಚು, ಸೀದಾ ಕರ್ಕೊಂಡೋಗಿ ದಡಕ್ಕೆ ಹತ್ರ ಬಿಡ್ತಾಯಿದ್ರು, ಅದೊಂಥರ ಮಜಾ. ಬಟ್ ಇವಾಗ ಮೇನ್ ರೋಡಲ್ಲಿ ಹೋಗೋದು ಇನ್ನೊಂಥರ ಖುಷಿ, ಸಕ್ಕಂದ ಬಿಡ್ಬೋದು. ಒಂದು 5-10 ನಿಮಿಷಕ್ಕೆಲ್ಲ ಒಳಗಡೆ ದೇವಸ್ಥಾನ ಹತ್ರ ಹೋಗ್ಬಿಡ್ಬೋದು. ಮುಂಚೆ ಆಗಿರೋ ಅರ್ಧ ಗಂಟೆ ಮೇಲೆ ಆಗ್ತಾಯಿತ್ತು ಬೋಟಲ್ಲಿ ಆಗಿದ್ರೆ, ಲಾಂಚಲ್ಲಿ ಆಗಿದ್ರೆ. ನಾವು ಬಲರಾಮ ನೋಡಿ ಅಲ್ಲವೇ ಕ್ಲೀನಾಗಿ ನಿಲ್ಸಿದ್ದೀನಿ, ಪೀಸ್ ಆಗೈತೆ. ಬಟ್ ಏನೋ ಇನ್ನೊಂದೇನಪ್ಪ ಖುಷಿ ಅಂದರೆ ಜನ ಇಲ್ಲ, ಸಿಕ್ಕಾಬಟ್ಟೆ ಜನ, ಫುಲ್ ಕ್ರೌಡ್ ಕಮ್ಮಿ ಐತೆ ನೋಡ್ಬೋದು. ನೋಡ್ರಿ ಅದೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಟಿರೋದು ಚೆನ್ನಾಗಿತ್ತು. ಮುಂಚೆ ಅಲ್ಲೇ ಲಾಂಚು ಆ ಕಡೆ, ಆಮೇಲೆ ಇನ್ನೂ ಆ ಕಡೆ ಎಲ್ಲ ಬರ್ತಾಯಿತ್ತು ಲಾಂಚು. ನೋಡ್ರಿ ಲಾಂಚು ಈ ಕಡೆ ಐತೆ, ಇಲ್ಲೈತೆ ನೋಡ್ರಿ ಲಾಂಚು ಕಾಣಿಸ್ತದ. ಇದೇ ಲಾಂಚಲ್ಲಿ ನಾವು ಮುಂಚೆ ಎಲ್ಲ ಹೋಗ್ತಾಯಿದ್ದು, ಆ ಕಡೆ ಆ ದಡಕ್ಕೆ ಹೋಗ್ತಾಯಿದ್ದು, ಅಲ್ಲಿಗೆ ಆ ದಡಕ್ಕೆ ಹೋಗ್ತಾಯಿದ್ದು. ಇವಾಗ ಲಾಂಚ್ ನಿಲ್ಲಿಸ್ಬಿಟ್ಟು ಪಾಪ ನೋಡಿ ಅಲ್ಲೇ ಕೂತವ್ರೆ. ಇದು ನೋಡಿ ಗಾಡಿ ಎಲ್ಲೇ ನಿಲ್ಸಂಗಿಲ್ಲ, ಬಂದು ಹಾಜರಾಗ್ಬಿಡ್ತೈತೆ ಮೇಲೆ ಇದನ್ನೆಲ್ಲ ಕಿತ್ತು ಬಿಸಾಕ್ತಾಯಿತ್ತು. ಸ್ನೇಹಿತರೆ ಫೈನಲಿ ಸಿಗಂದೂರು ದೇವಸ್ಥಾನ ರೀಚ್ ಆಗಿದ್ದೀನಿ, ಪಾರ್ಕಿಂಗು. ನಾನು ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ, ಸುಮಾರು ವರ್ಷಗಳಾಯ್ತು ಇಲ್ಲಿ ಬಂದು, ಅದಕ್ಕೆ ನಾನು ಒಂದು ದರ್ಶನ ಮಾಡ್ಕೊಂಬರೋಣ ಅಂತ. ಕಸ್ಟಮರ್ ಹೊರಗಡೆ ಹೋಗೋರೆ, ಚಪ್ಪಲಿ ಬಿಟ್ಬಿಟ್ಟು ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ ಫೈನಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹತ್ರ ಬಂದಿದ್ದೀರ. ಅಲ್ಲಿಂದ ಏನು ಕರೆಕ್ಟಾಗಿ 1.5 hour ಜರ್ನಿ, ಸಿಗಂದೂರು ಅಮ್ಮನವರಿಂದ ಇಲ್ಲಿಗೆ ಕರೆಕ್ಟಾಗಿ 1.5 hour ಜರ್ನಿ ಇತ್ತು. ರೋಡ್ ಸೂಪರಾಗೈತೆ. ಒಂದು ಸ್ವಲ್ಪ ಘಾಟ್ ಸೆಕ್ಷನ್, ಒಂದು 20 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ಇತ್ತು. ಅದು ಯಾವ ಘಾಟ್ ಸೆಕ್ಷನ್ ಅಂತ ದೇವರೇ ಗೊತ್ತಿಲ್ಲ. ಆ ಘಾಟ್ ಸೆಕ್ಷನಲ್ಲಿ ಹೊಡೆದಿರೋ ಏಟ್ಗೆ ಇಲ್ಲಿ ನೋಡ್ರಿ ಏನು ಉದ್ರೋಗೈತೆ. ಒಂದು ಡೋರ್ ಪ್ರೊಟೆಕ್ಟ್ ಇರೋದು ಬೀಡಿಂಗ್ ಉದ್ರೋಗ್ಬಿಡೈತೆ. ಅಂದರೆ ಈ ಥರ ಇರೋದು, ಈ ಇದೈತಲ್ಲ ಐಪಾಪ್ ಅಂತ, ಆ ಬ್ಲ್ಯಾಕ್ ಕಲರ್ ಫ್ರೇಮ್ ಉದ್ರೋಗ್ಬಿಟ್ಟೈತೆ ಎಲ್ಲೋ. ಇಲ್ಲಾಂದರೆ ಯಾರನ್ನ ಕಿತ್ತು ಹಾಕಿದ್ರೋ ಗೊತ್ತಿಲ್ಲ, ನಾನು ಇವಾಗ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ಬಟ್ ಜರ್ನಿ ಅಂತೂ ಸೂಪರಾಗಿತ್ತು ಅಂದ್ಕೊಳ್ರಿ. ಇಲ್ಲಿ ನೋಡ್ರಿ ಧೂಳು, ಅಯ್ಯೋ ದೇವ್ರೆ. ಗಾಡಿ ಅದು ನೆರಳು ಸಿಕ್ತು ಅಂತ ಎತ್ಕೊಂಬಂದು ಮರ ಕೆಳಗಡೆ ಹಾಕ್ಕೊಂಡು ಹಂಗೆ ಕಸ್ಟಮರು ಒಳಗಡೆ ಹೋಗೋರೆ. 3 ಗಂಟೆಗೆ ಅದು ದೇವಸ್ಥಾನ ಓಪನ್ನು. ಅದಕ್ಕೆ ಸರ್ ಇಲ್ಲೇ ಊಟ ಮಾಡ್ತಾಯಿದ್ರಿ, ನೀವು ಆಚೆ ಕಡೆ ಊಟ ಮಾಡ್ಕೊಂಬಿಡಿ, ನಾವು ದರ್ಶನ ಎಲ್ಲ ಮುಗಿಸ್ಕೊಂಬರೋದು ಲೇಟ್ ಆಗುತ್ತೆ ಅಂತಂದರು. ಅದಕ್ಕೆ ಯಾಕೆ ಸುಮ್ಮನೆ ಅವ್ರಿಗೆ ವೆಯ್ಟ್ ಮಾಡೋದು, ಹೋಗ್ಬಿಟ್ಟು ಇವಾಗ ಊಟ ಮುಗಿಸ್ಕೊಂಬಂದ್ಬಿಡೋಣ. ಅವರೆಲ್ಲ ದರ್ಶನ ಮಾಡ್ಕೊಂಬರಲಿ, ನಾನು ಹೋಗ್ತಾಯಿಲ್ಲ ದರ್ಶನಕ್ಕೆ, ಸಿಕ್ಕಾಬಿಟ್ಟೆ ಸ್ಟ್ರೈನ್ ಆಗಿಬಿಡಿದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಇಷ್ಟು ದೂರ ಬಂದಿದ್ದೀನಿ, ಬಟ್ ಆದರೂ ದರ್ಶನ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ 2 ಥರ ಮನಸ್ಸು. ನೋಡೋಣ ಏನೇನಾಗುತ್ತೋ. ಅವ್ರು ಒಳಗಡೆ ಹೋಗಿ ಬರಲಿ. ಫಸ್ಟು 3 ಗಂಟೆ ಆಗಿದ ತಕ್ಷಣ ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತ. ಬನ್ನಿ ಫಸ್ಟು ಹೋಗಿ ಹೊಟ್ಟೆ ಏನಾರ ಹಾಕೊಂಬಿಡೋಣ, ಹೊಟ್ಟೆ ಅಷ್ಟು ಹೋಗ್ತಾಯಿತೆ. ಅಲ್ಲಿ ಬೇರೆ ಬೆಳಗ್ಗೆ ಬೇರೆ ಪೂರಿ ತಿಂದಿರೋದಷ್ಟೇ, ಸಾಕಾಗಲಿಲ್ಲ. ಇವಾಗ ಹೋಗ್ಬಿಟ್ಟು ಏನೋ ಒಂಚೂರು ತಿನ್ಕೊಂಬರೋಣ. ಸ್ನೇಹಿತರೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಕೊಲ್ಲೂರೆಲ್ಲ ಕ್ಲೀನಾಗೆಲ್ಲ ದರ್ಶನ ಕಸ್ಟಮರ್ ಮುಗಿಸ್ಕೊಂಬಂದರು. ಬಂದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಊಟ ಎಲ್ಲ ಮುಗಿಸ್ಕೊಂಡೆ ಆಲ್ಟ್ ಆದೆ. ಅಲ್ಲೇ ಹೊತ್ತು ಆಲ್ಟಿರೋದು. ಆಮೇಲೆ ಹಂಗೆ ಕೋಡಿ ಬೀಚ್ ಹತ್ರ ನೋಡ್ಕೊಂಡು ಹೋಗೋಣ ಬನ್ನಿ ಸರ್ ಅಂದ್ರೆ, ಅದೊಂದೇ ಮಿಸ್ಟೇಕ್ ಮಾಡಿರೋದು ಕಸ್ಟಮರು. ನಾಳೆನೂ ಇಲ್ಲಿಗೆ ಬರಬೇಕು, ಬಟ್ ಅಂದರೆ ರೂಮ್ ಅಲ್ಲೇ ಮಾಡಿಬಿಟ್ಟವ್ರೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇ ನಮ್ಮ ಬಲರಾಮನ ಇಲ್ಲಿ ಹಾಕ್ಬಿಟ್ಟು ಸೀದಾ ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟು ಮತ್ತು ಡಾಲ್ಫಿನ್ ನೋಡೋಕೆ ಹೋಗ್ತಾಯಿದ್ದೀರಿ. ನೋಡ್ರಿ ಬೋಟ್ಗಳು. ಎಷ್ಟೋ ದಿವಸಗಳ ನಂತರ ಇವಾಗ ಬೀಚ್ ಕಡೆ ಬಂದಿರೋದು. ವೆದರ್ ಅಂತೂ ಸಖತ್ತಾಗೈತೆ, ಬಿಸಿಲೇ ಇಲ್ಲ, ಫುಲ್ ನಾರ್ಮಲ್ ಆಗೈತೆ. ಈಗ ಆರಾಮಾಗಿ ಬೀಚ್ ಒಳಗಡೆ ಹೋಗಿ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಮೇನ್ ಡಾಲ್ಫಿನ್ ನೋಡೋಕೆ ಹೋಗಬೇಕು. ಅದು ಡಾಲ್ಫಿನ ನೋಡ್ಕೊಂಬರೋಣ. ಬೋಟ್ಗಳು ನೋಡ್ರಿ ಹೆಂಗೆ ನಿಂತವೆ.